ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಕಲಾ ಸಾಮ್ರಾಜ್ಯಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇಂದು ಒಂದು ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ಅದೇನಂದ್ರೆ, ಇಂದಿನ ಕಲಾವಿದರು ಯಾವ ರೀತಿಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ, ಆ ಕಷ್ಟಗಳನ್ನು ನಿವಾರಿಸಿಕೊಂಡು ತಮ್ಮ ಕಲಾ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಯಾವೆಲ್ಲ ಮಾರ್ಗಗಳನ್ನು ಬಳಸಿಕೊಳ್ಳಬಹುದು ಅನ್ನೋದನ್ನ ನನಗೆ ತಿಳಿದ ರೀತಿಯಲ್ಲಿ ತಮ್ಮ ಮುಂದೆ ಹೇಳಲು ಪ್ರಯತ್ನಿಸುತ್ತೇನೆ. ಮೊದಲನೇದಾಗಿ, ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ನಾಟ್ಯಶಾಸ್ತ್ರ ರಚಿತವಾದದ್ದು ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 5ನೇ ಶತಮಾನದ ಅವಧಿಯಲ್ಲಿ ಎಂಬುದಾಗಿ ತಿಳಿದು ಬರುತ್ತದೆ. ಆ ಸಮಯದಲ್ಲಿ ಭರತ ಮುನಿಯವರು ರಚಿಸಿದ ನಾಟ್ಯಶಾಸ್ತ್ರ ರಚನೆಗೊಂಡಿತು. ಅದೇ ಸಮಯದಲ್ಲಿ ಶಬ್ದಮಣಿ ದರ್ಪಣ ಕೂಡ ರಚನೆಗೊಂಡಿತು ಎಂಬುದಾಗಿ ತಿಳಿದು ಬರುತ್ತದೆ. ಇದು ಗುಪ್ತರ ಆಳ್ವಿಕೆಯ ಸಮಯದಲ್ಲಿ, ಅಂದ್ರೆ ಆ ಯುಗವನ್ನು ಸುವರ್ಣ ಯುಗ ಎಂದೆಲ್ಲ ಕರೆಯುತ್ತಾರೆ ಎಂಬುದು ಕೂಡ ನಮಗೆ ತಿಳಿದು ಬರುತ್ತದೆ. ಈ ನಾಟ್ಯಶಾಸ್ತ್ರದಲ್ಲಿ ಮುಖ್ಯವಾಗಿ 36 ಅಧ್ಯಾಯಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ, ನಾಟ್ಯೋತ್ಪತ್ತಿಯಿಂದ ಪ್ರಾರಂಭವಾಗುವ ಈ ನಾಟ್ಯಶಾಸ್ತ್ರದ 36 ಅಧ್ಯಾಯಗಳಲ್ಲಿ ಅಭಿನಯಕ್ಕೆ ಸಂಬಂಧಿಸಿದ, ನಾಟ್ಯಕ್ಕೆ ಸಂಬಂಧಿಸಿದ ಮತ್ತು ನಾಟ್ಯ ಗೃಹಕ್ಕೆ ಸಂಬಂಧಿಸಿದ ಮತ್ತು ಸಂಗೀತದ ಸಲಕರಣೆಗಳಿಗೆ ಸಂಬಂಧಿಸಿದಂತೆ, ರಂಗಸಜ್ಜಿಕೆಗೆ ಸಂಬಂಧಿಸಿದಂತೆ ಹಲವಾರು ಅಧ್ಯಾಯಗಳನ್ನು ಹಲವಾರು ವಿಷಯಗಳು ಈ 36 ಅಧ್ಯಾಯಗಳಲ್ಲಿ ಒಳಗೊಂಡಿದೆ. ಈ ವಿಷಯಗಳನ್ನು ನಾವು ತಿಳಿದುಕೊಳ್ತಾ, ಮೊದಲನೇದಾಗಿ ಇಲ್ಲಿ ಬರುವಂತಹ ಪೂರ್ವರಂಗ, ನಂತರ ರಸಗಳು, ನಂತರ ದಶರೂಪಕಗಳು, ಇವುಗಳ ಬಗ್ಗೆ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಈಗ ಮುಖ್ಯವಾಗಿ ನಮ್ಮ ಕಲಾವಿದರು ತಮ್ಮ ಕಲಾ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಲು ಯಾವ ಮಾರ್ಗಗಳನ್ನು ಅನುಸರಿಸಿದರೆ ಅನುಕೂಲ ಆಗುತ್ತೆ, ಅವುಗಳನ್ನು ಯಾವ ರೀತಿಯಲ್ಲಿ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂಬುದನ್ನ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಸಂಚಿಕೆಯಲ್ಲಿ ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ತಮ್ಮ ಕಲಾ ಜೀವನ ಮತ್ತು ಕಲೆಯನ್ನು ಉತ್ತಮಪಡಿಸಿಕೊಳ್ಳಲು ಮುಖ್ಯವಾಗಿ 6 ಅಂಶಗಳನ್ನು ನಾನು ಇಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಮೊದಲನೇ ಅಂಶ, ಕಲಾವಿದನಲ್ಲಿ ಶಿಸ್ತು ಇರಬೇಕು. ಶಿಸ್ತಿನ ಜೀವನ ಶೈಲಿ. ಕಲಾವಿದರು ಒಂದೊಂದ್ಸಲ ರಾತ್ರಿ ಪೂರ ನಾಟಕ ಮಾಡ್ಬೇಕಾಗುತ್ತೆ, ಅಥವಾ ಹಗಲಿನ ಸಮಯದಲ್ಲಿ ಮಾಡ್ಬೇಕಾಗುತ್ತೆ, ಅಥವಾ ಸಂಜೆ ಸಮಯದಲ್ಲಿ ಮಾಡ್ಬೇಕಾಗುತ್ತೆ. ಆದ್ರೆ ತಮಗೆ ಬಿಡುವು ದೊರೆತ ಸಮಯದಲ್ಲಿ ತಮ್ಮ ದೇಹಕ್ಕೆ, ತಮ್ಮ ಮಾನಸಿಕ ಬೌದ್ಧಿಕ ಜ್ಞಾನವನ್ನು ವೃದ್ಧಿಸಿಕೊಳ್ಳುವಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಳ್ಬೇಕು. ನಾಟಕ ಆದ ನಂತರ ಎಲ್ಲೆಲ್ಲೂ ಹೋಗೋದು, ಯಾರ್ಯಾರ ಜೊತೆನೂ ಮಾತಾಡ್ತಾ ಹೆಚ್ಚಿನ ಸಮಯವನ್ನು ವೃಥಾ ಕಳೆಯುವುದು, ಅವಶ್ಯಕತೆ ಇದ್ದಾಗ ಕಳೆಯುವುದು ಅದು ಬೇರೆ. ಆದರೆ ಕೆಲವು ಸಂದರ್ಭದಲ್ಲಿ ವೃಥವಾಗಿ ಬೇರೆಯವ್ರ ಜೊತೆ ಹೆಚ್ಚಿನ ಒಂದು ಸಂಭಾಷಣೆ ಅಥವಾ ಹೆಚ್ಚಿನ ರೀತಿಯಲ್ಲಿ ಕಾಲ ಹರಣ ಮಾಡಿ ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ಆಗದೆ ಸಮಯದ ಪ್ರಜ್ಞೆ ಇದ್ದುಕೊಂಡು ಶಿಸ್ತಿನ ಜೀವನ ಶೈಲಿ ತಮ್ಮದಾಗಿಸಿಕೊಳ್ಬೇಕು. ಹಾಗಾದಾಗ ಮಾತ್ರ ಅವರ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಈ ಅಭಿನಯದಲ್ಲಿ, ರಂಗದ ಮೇಲೆ ಮತ್ತು ಹಾಡುಗಾರಿಕೆಯಲ್ಲಿ, ಸಂಭಾಷಣೆಯಲ್ಲಿ ಬಳಸಲು ಅನುಕೂಲ ಆಗುತ್ತೆ. ನಮ್ಮ ಕಿವಿಗಳಿಗೆ ಸ್ಪಷ್ಟವಾಗಿ ಕೇಳುವಂತೆ ಮಾತನಾಡುವುದು ಅಥವಾ ಓದುವುದನ್ನು ರೂಢಿಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ನಮ್ಮ ಉಚ್ಚಾರಣೆ ಸ್ಪಷ್ಟವಾಗಿ, ಸ್ಫುಟವಾಗಿ ಬರಲು ಸಾಧ್ಯ. ಹಾಗಾಗಿ ಕೆಲವು ಹಿರಿಯರು ಹೇಳ್ತಾರೆ, 20 ರಿಂದ 30 ನಿಮಿಷಗಳ ಕಾಲ ಯಾವುದಾದರೂ ಪುಸ್ತಕವನ್ನು ಅಥವಾ ಲೇಖನವನ್ನು ಗಟ್ಟಿಯಾದ ಧ್ವನಿಯಲ್ಲಿ ತಮ್ಮ ಕಿವಿಗಳಿಗೆ ತಮಗೆ ಸ್ಪಷ್ಟವಾಗಿ ಕೇಳಿಸುವಂತೆ ಓದುವುದನ್ನ ಅಭ್ಯಾಸ ಮಾಡಬೇಕು. ಹಾಗಾದಾಗ ಮಾತ್ರ ನಾವು ಮಾತನಾಡುವ ಭಾಷೆಯಲ್ಲಿ ಆಗಲಿ ಅಥವಾ ಸಂದರ್ಭೋಚಿತವಾಗಿ ಮಾತನಾಡುವ ಕಲೆ ಆಗಲಿ ನಮ್ಮಲ್ಲಿ ಕರಗತ ಆಗಲು ಸಾಧ್ಯ ಆಗುತ್ತೆ. ಇದು ಕಲಾವಿದನಿಗೆ ಬಹಳ ಮುಖ್ಯ. ಕೆಲವು ಸಲ ಸ್ಫೂರ್ತ ವಿಸ್ತರಣೆ
ಇಂಪ್ರೂವೈಸೇಷನ್ ಅಂತಾರಲ್ಲ, ಕೆಲವು ಸಂದರ್ಭಗಳಲ್ಲಿ ಕೆಲವು ನಾಟಕಗಳಲ್ಲಿ ಇದು ಇರುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಹೆಚ್ಚಿನ ಅಧ್ಯಯನಕ್ಕೆ ತೊಡಗಿಕೊಂಡಾಗ ಅಥವಾ ಒಳ್ಳೆಯ ರೀತಿಯಲ್ಲಿ ಈ ಒಂದು ಓದುವುದನ್ನು ಕರಗತಗೊಳಿಸಿಕೊಂಡಾಗ ಸಂದರ್ಭೋಚಿತವಾಗಿ ಶಬ್ದಗಳು, ವ್ಯಾಕ್ಯಗಳು ರಚನೆಗೊಳ್ಳಲು ಸಹಾಯ ಆಗುತ್ತೆ. ಕಲಾವಿದರು ತಮ್ಮ ವೃತ್ತಿಯನ್ನು ಗೌರವಿಸಬೇಕು. ತಮ್ಮ ವೃತ್ತಿಯನ್ನು ತಾವು ಗೌರವಿಸಿದಾಗ ಇನ್ನೊಬ್ರು ತಾವಾಗಿಯೇ ಗೌರವಿಸುತ್ತಾರೆ. ಕಲಾವಿದರಲ್ಲಿ ಇದೊಂದು ಕೊರತೆ, ತಮ್ಮಲ್ಲೇ ತಾತ್ಸಾರದ ಮನೋಭಾವ. ಹಾಗಾದಾಗ ಬೇರೆಯವರು ಇವರನ್ನು ಗೌರವಿಸುವುದು ಹೇಗೆ ಹೇಳಿ? ನಮ್ದು ಒಂದು ವೃತ್ತಿ, ನಾವು ಕೂಡ ಇದರಲ್ಲಿ ಒಂದು ಶ್ರಮ ವಹಿಸಿ ಒಳ್ಳೆಯ ರೀತಿಯಲ್ಲಿ ಇದನ್ನು ಕಲಿತುಕೊಂಡು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ನಾವು ಕೂಡ ಉತ್ತಮ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ಮೊದಲು ತಾವು ಅರ್ಥಕೊಳ್ಬೇಕು. ಹಾಗಾಗಿ ತಮ್ಮ ವೃತ್ತಿಯ ಬಗ್ಗೆ ತಮಗೆ ಗೌರವ ಇರಬೇಕು. ಯಾವುದೇ ಕೆಲಸ ಆಗ್ಲಿ, ನಮ್ಮ ಕಲಾವೃತ್ತಿ ಮಾತ್ರವಲ್ಲ, ಯಾವುದೇ ಕೆಲಸವಾಗಲಿ ಅವರು ತಾವು ಮಾಡುವ ವೃತ್ತಿಯಲ್ಲಿ ಗೌರವದಿಂದ ಬದುಕ್ತಾ ಇದ್ದಾಗ, ಗೌರವದಿಂದ ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದಾಗ ಇತರರು ಕೂಡ ತಮ್ಮನ್ನು ಗೌರವಿಸ್ತಾರೆ. ಹಾಗೆಯೇ ಅವರಿಗೆ ಗೌರವಕ್ಕೆ ತಕ್ಕ ನಡತೆ ಕೂಡ ಅವರ ಮುಂದೆ ನಡೆದುಕೊಳ್ಳಲು ಅನುಕೂಲ ಆಗುತ್ತೆ. ಹಾಗಾಗಿ ಕಲಾವಿದರು ಮೊದಲನೇದಾಗಿ ಮುಖ್ಯವಾಗಿ ಮಾಡಬೇಕಾದ ವಿಷಯ ಏನಂದ್ರೆ ತಮ್ಮ ವೃತ್ತಿಯನ್ನು ತಾವು ಗೌರವಿಸಬೇಕು. ಹಾಗಾದಾಗ ಮಾತ್ರ ಇತರರು ಕೂಡ ಗೌರವಿಸುವುದನ್ನು ಕಲಿಯುತ್ತಾರೆ. ಕಲಾವಿದರಿಗೆ ಯಾವುದೇ ಒಂದು ಸನ್ನಿವೇಶವನ್ನು ಸೂಕ್ಷ್ಮವಾಗಿ ಅವಲೋಕಿಸುವುದನ್ನು, ಸೂಕ್ಷ್ಮವಾಗಿ ನೋಡುವುದನ್ನು ಅಳವಡಿಸಿಕೊಳ್ಬೇಕು. ಅದೇ ಸೂಕ್ಷ್ಮ ದೃಷ್ಟಿ ಎನ್ನುತ್ತಾರೆ. ಅಂದರೆ ಒಂದು ಪಾತ್ರ ಅಭಿನಯಿಸಬೇಕಾದ್ರೆ ಆ ಪಾತ್ರದ ಚಲನವಲನಗಳೇನು, ಅದರ ಹಾವಭಾವಗಳೇನು, ಅದು ನೈಜ ಪಾತ್ರ ಅಥವಾ ನೈಜ ವ್ಯಕ್ತಿಯನ್ನು ನೋಡಿ ನಾವು ಆ ಕಲೆಯನ್ನು ಕರಗತ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸಮಾಜದಲ್ಲಿ ಹಲವಾರು ರೀತಿಯ ಪಾತ್ರಗಳು ಬರ್ತವೆ. DVG ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ನಾಟಕವಿದು ಬ್ರಹ್ಮಾಂಡ ರಂಗಸ್ಥಳ, ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ, ಆಟಕ್ಕೆ ಕತೆ ಇಲ್ಲ, ಮೊದಲಿಲ್ಲ, ಕಡೆ ಇಲ್ಲ, ನೋಟಕರು ಮಾಟಕರೇ ಮಂಕುತಿಮ್ಮ ಎಂದಿದ್ದಾರೆ. ಅಂದ್ರೆ ಈ ಪ್ರಪಂಚವೇ ಒಂದು ವಿಶಾಲವಾದ ರಂಗಸ್ಥಳ. ಇಲ್ಲಿ ಎಲ್ಲರೂ ನಟರು ತಮ್ಮದೇ ಆದ ಪಾತ್ರವನ್ನು ತಾವು ನಿಭಾಯಿಸಬೇಕು. ಹಾಗಾಗಿ ಈ ನಟರು ಅಂದ್ರೆ ಈ ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಇರುವಂತಹ ನೈಜ ಪಾತ್ರಗಳನ್ನು ನಾವು ನೋಡಿ ಕಲಿಬೇಕಾಗುತ್ತೆ. ಅದನ್ನ ನಾವು ರಂಗದ ಮೇಲೆ, ಒಂದು ಪರದೆ ಮೇಲೆ ಮಾಡಲು ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಒಂದು ಸನ್ನಿವೇಶವನ್ನಾಗ್ಲಿ ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ. ಆಗ ಅದರ ಆ ಪಾತ್ರಗಳು ಬಂದಾಗ ಅಥವಾ ನಾಟಕದಲ್ಲಿ ಅಂತಹ ಪಾತ್ರಗಳು ಬಂದಾಗ ಅದು ನಮಗೆ ಅನುಕೂಲ ಆಗುತ್ತೆ. ಆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿರ್ತೀವಲ್ಲ, ಅದು ನಮಗೆ ಆ ಸಂದರ್ಭದಲ್ಲಿ ಆ ರೀತಿಯ ಅಭಿನಯ ನೀಡಲು ಸಹಾಯವಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಕಲಾವಿದನು ಸೂಕ್ಷ್ಮ ದೃಷ್ಟಿಯನ್ನು ಹೊಂದಿರಬೇಕು. 5ನೇ ಅಂಶ, ತನ್ನ ಪಾತ್ರದ ಜೊತೆಗೆ ಒಟ್ಟಾರೆ ಕಥೆಯನ್ನು ತಿಳಿದಿರಬೇಕು. ಅಂದ್ರೆ ಯಾವ ನಾಟಕ ಮಾಡ್ತೀವಿ, ಯಾವ ಹಾಡಿಗೆ ಹೆಜ್ಜೆ ಹಾಕ್ತಾ ಇದೀವಿ, ಅದಕ್ಕೆ ಸಂಬಂಧಿಸಿದಂತೆ ಆ ನಾಟಕದಲ್ಲಿ ಬರುವ ಆ ಪಾತ್ರ ತನ್ನ ಪಾತ್ರವನ್ನು ಅರಿಯುವುದೊಂದೇ ಅಲ್ಲ, ಒಟ್ಟಾರೆ ಆ ಕಥೆಯನ್ನು, ಆ ನಾಟಕದಲ್ಲಿ ಬರುವ ಕಥೆಯ ಅಂತರವನ್ನು ತಾನು ತಿಳ್ಕೊಂಡಿರ್ಬೇಕಾಗುತ್ತೆ. ಆಗ ಆ ತನ್ನ ಪಾತ್ರಕ್ಕೆ ಸರಿಯಾದ ನ್ಯಾಯ, ಸರಿಯಾದ ಒಂದು ಅಭಿನಯ ಮಾಡಲು ಸಾಧ್ಯ ಆಗುತ್ತೆ. ಹಾಗಾಗಿ ಕಲಾವಿದನು ಕೇವಲ ತನ್ನ ಪಾತ್ರ ಮಾತ್ರ ಮಾಡುವುದಲ್ಲ, ಇತರರ ಪಾತ್ರ ಕೂಡ ನೋಡ್ಬೇಕು ಮತ್ತು ಒಟ್ಟಾರೆ ಕಥೆಯನ್ನು ತಿಳಿದಿರಬೇಕು. ಆ ಪಾತ್ರದ ವೇಟೇಜ್ ಏನು, ಆ ಪಾತ್ರ ಏನು ಬಯಸುತ್ತೆ ಅನ್ನೋದನ್ನ ತಿಳಿದು ಅಭಿನಯಿಸಬೇಕಾಗುತ್ತೆ. ಹಾಗಾಗಿ ಮೊದಲೇ ಹೇಳಿದಂತೆ ಪ್ರತಿಯೊಂದು ಪಾತ್ರದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡುವುದರ ಮೂಲಕ ತನ್ನ ಪಾತ್ರವನ್ನು ಉತ್ತಮ ರೀತಿಯಲ್ಲಿ ಅಭಿನಯಿಸಲು ಸಾಧ್ಯ ಆಗುತ್ತೆ. ಕೊನೆಯದಾಗಿ 6ನೇ ಅಂಶದಲ್ಲಿ ಏಕಾಗ್ರತೆ. ನಾವು ಯಾವುದೇ ಒಂದು ಪಾತ್ರ ಮಾಡಿದರೂ ಕೂಡ ಆ ಪಾತ್ರಕ್ಕೆ ತಕ್ಕಂತೆ
ನಮ್ಮಲ್ಲಿ ಮೊದಲು ಏಕಾಗ್ರತೆ ಮೂಡಬೇಕು. ಏಕಾಗ್ರತೆ ಮೂಡುವುದು ಹೇಗೆ? ಧ್ಯಾನದ ಮೂಲಕ ಮೂಡುತ್ತೆ ಅಂತಾರೆ. ಶಾಂತವಾಗಿ ಮನಸ್ಸಿಟ್ಕೊಳ್ಳೋದ್ರ ಮೂಲಕ ಮೂಡುತ್ತೆ ಅಂತಾರೆ. ಈ ಒಂದು ನಮ್ಮ ಯೋಗದಲ್ಲಿ ಅಷ್ಟಾಂಗ ಮಾರ್ಗಗಳು ಬರ್ತವೆ. ಆ ಅಷ್ಟಾಂಗ ಮಾರ್ಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವುಗಳು ಯಾವ ರೀತಿಯಲ್ಲಿ ಆ ಮನುಷ್ಯನನ್ನು ರೂಪಿಸೋದಕ್ಕೆ ಸಹಾಯಕವಾಗಿದೆ ಅನ್ನೋದನ್ನ ನಾವು ಅದನ್ನು ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಸೂಚಿಸಿರುವಂತೆ ರಸಗಳು 8, ಶಾಂತ ರಸ ಸೇರಿ 9 ರಸಗಳಾಗ್ತವೆ. ಈ 9 ರಸಗಳು ಯಾವುವು? ಶೃಂಗಾರ ರಸ, ಹಾಸ್ಯರಸ, ಕರುಣಾರಸ, ವೀರರಸ, ರೌದ್ರರಸ, ಭಯಾನಕ ರಸ, ಭೀಭತ್ಸ ರಸ, ಅದ್ಭುತ ರಸ. ಈ ಅದ್ಭುತ ರಸ 8 ಆಯ್ತು. ನಂತರದಲ್ಲಿ ಶಾಂತರಸ. ಒಟ್ಟಿನಲ್ಲಿ ಈ 9 ರಸಗಳ ಬಗ್ಗೆಯೂ ಜ್ಞಾನವಿರಬೇಕು. ಹಾಗೆಯೇ ನಮ್ಮ ಈ ಅಭಿನಯಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ 4 ಅಭಿನಯದ ವಿಧಗಳು ಇರುವುದು ತಿಳಿದು ಬರುತ್ತದೆ. ನಮ್ಮ ನಾಟ್ಯಶಾಸ್ತ್ರದಲ್ಲಿ ತಿಳಿಸಿರುವಂತೆ ಅಭಿನಯದ ವಿಧಗಳು 4: ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ. ಈ ಅಂಶಗಳೇ ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಾಗ ಆ ರೀತಿಯಲ್ಲಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ಹೇಳುವುದೇನೆಂದ್ರೆ, ನಮ್ಮ ಇಡೀ ಈ ಭೂಮಂಡಲವೇ ನಮಗೆ ಒಂದು ರಂಗಸ್ಥಳ. ಈ ರಂಗಸ್ಥಳದಲ್ಲಿ ಹಲವಾರು ಪಾತ್ರಗಳು ನಮ್ಮ ಎದುರಿಗೆ ಕಾಣಿಸಿಕೊಳ್ತವೆ. ಆ ಪಾತ್ರಗಳನ್ನು ಸರಿಯಾದ ರೀತಿಯಲ್ಲಿ ನೋಡುವುದರ ಮೂಲಕ ನಾವು ನಮ್ಮ ಕಲೆಯನ್ನು ವೃದ್ಧಿಸಿಕೊಳ್ಬಹುದು ಮತ್ತು ನಮ್ಮ ಕಲಾ ಜೀವನವನ್ನು ಉತ್ತಮ ರೀತಿಯಲ್ಲಿ ಕಟ್ಕೊಳ್ಬಹುದು ಎನ್ನುವುದನ್ನ ಈ ಮೂಲಕ ತಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ನಮಸ್ಕಾರ.